ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಂಡಾಳ್ ತಾಯರ್ ಈ ಪಾಶುರದಲ್ಲಿ ಭೂಮಿಯು ಎಷ್ಟು ಫಲವತ್ತಾಗಿದೆ, ಅದನ್ನು ಆಳ್ತಾ ಇರುವಂತಹ ರಾಜರುಗಳು ಹಾಗೂ ತಾನು ಹಾಗೂ ತನ್ನ ಸ್ನೇಹಿತರು ಯಾಕೆ ನಿನ್ನೊಳಗೆ ಬಂದಿದ್ದೀವಿ ಕೃಷ್ಣ ಅಂತ ಡೈರೆಕ್ಟಾಗಿ ಕೃಷ್ಣನ ಜೊತೆ ಮಾತಾಡ್ತಾ ಇರುವಂತಹ ಪಾಶುರ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೃಷ್ಣ ಈ ಭೂಮಿಯನ್ನು ಆಳ್ತಾ ಇರೋ ರಾಜಾದಿ ರಾಜಗಳು, ಯಾರು ರಾಜರುಗಳು ಅಂದ್ಕೊಂಡಿದ್ದಾರೆ, ಯಾರು ನಾನು ಮೇಲೆ ಅಂದ್ಕೊಂಡಿದ್ದಾರೆ, ಅಹಂಕಾರವನ್ನೆಲ್ಲ ಬಿಟ್ಟು ತನ್ನ ಪಾದಕ್ಕೆ ಬಂದು ಶರಣಾಗಿದ್ದಾರೆ. ನಾನೂ ಕೂಡ, ಅಂದರೆ ಆಂಡಾಳ್ ತಾಯರ್ ಹಾಗೂ ನನ್ನ ಸಖಿಯರೂ ಕೂಡ ನಿನ್ನ ಪಾದದ ಬಳಿ ನಿಂತು ನಿನ್ನ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೇವೆ ಕೃಷ್ಣ. ನಿನ್ನ ಕಣ್ಣಿಂದ ಒಂದು ಚಿಕ್ಕ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಮಾಡಿದ ಪಾಪಗಳನ್ನೆಲ್ಲ ಕಳೆದು ಹೋಗಿ ಮುಕ್ತಿಯನ್ನು ಕೊಡ್ತೀಯ ನೀನು, ದಯವಿಟ್ಟು ಅದನ್ನು ಕರುಣಿಸು ಅಂತ ಹೇಳಿ ಈ ಒಂದು ಪಾಶುರದಲ್ಲಿ ಆಂಡಾಳ್ ತಾಯರ್ ಕೃಷ್ಣನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಕೃಷ್ಣ ಪರಮಾತ್ಮ ಕೇಳೋದೊಂದೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಮಿಕ್ಷಾಮಿ ಮಹಾಸುಚ. ಹೇಗೆ ಮಹಾಭಾರತದಲ್ಲಿ ಪಾದತ್ರ ಕೂತ್ಕೊಂಡಿರೋರ್ಗಂತಹ ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಕೃಷ್ಣ ಯಾಕೆ ಶರಣಾಗತಿ, ಯಾವಾಗ ನಾವು ಪಾದವನ್ನು ನೋಡಿ ಸ್ವಾಮಿ ನೀ ದೊಡ್ಡವನು ಅಂತ ಹೇಳಿದಾಗ, ಅಡಿಯೇನ್ ದಾಸನ್ ಅಂತ ಹೇಳಿದಾಗ ನಾವು ಅವ್ರನ್ನ ಶರಣಾಗತಿಯನ್ನು ಹೊಂತೀವಿ, ನಾವು ಅವ್ರನ್ನ ತುಂಬ ಚಿಕ್ಕವರು, ಇದನ್ನು ಒಪ್ಕೊಬೇಕು. ಅದೇ ಥರ ಶ್ರೀಕೃಷ್ಣ ಪರಮಾತ್ಮ ಯಾರೇ ಕೂಡ ತನ್ನ ಪಾದದ ಬಳಿ ಬಂದರೆ ಎಲ್ಲವನ್ನೂ ಮರೆತು ಆತನಿಗೆ ಮೋಕ್ಷವನ್ನು ಕಲ್ಪಿಸುವಂತಹ ಶಕ್ತಿ ಉಳ್ಳವನು ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಚಿಕ್ಕ ಕಣ್ಣಿಂದ ನಮ್ಮನ್ನು ನೋಡು ಅಂತ ಹೇಳ್ತಿದ್ದಾರೆ ಆಂಡಾಳ್ ಅಂದರೆ, ಶ್ರೀಕೃಷ್ಣ ಎರಡು ಕಣ್ಣನ್ನು ಒಟ್ಟಿಗೆ ಇದ್ದರೆ ಸೂರ್ಯ ಮತ್ತು ಚಂದ್ರ ಎರಡು ಒಟ್ಟಿಗೆ ಬಂದಂಗೆ. ನಾವು ಮನುಷ್ಯರು, ನಾವಿದನ್ನು ಒಟ್ಟಿಗೆ ತಡ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ತಿರುಪತಿ ತಿಮ್ಮಪ್ಪನಿಗೆ ಈಗಲೂ ಕೂಡ ಮುಕ್ಕಾಲು ಕಣ್ಣನ್ನು ನಾಮರಿಂದ ಮುಚ್ಚಿರ್ತಾರೆ. ಯಾಕೆ ಅಂದರೆ ಪೂರ್ತಿ ಕಣ್ಣನ್ನು ತೆಗೆದ್ರೆ ನಮ್ಮ ಕೈ ತಡ್ಕೊಳಕ್ಕಾಗಲ್ಲ ಅಂತ. ಆ ಚಿಕ್ಕದಲ್ಲಿರುವಂತಹ ದೃಷ್ಟಿ ಬಿದ್ದರೆ ಸಾಕಂತೆ ನಮ್ಮ ಪಾಪಗಳನ್ನೆಲ್ಲ ನಶಿಸಿ ಹೋಗುತ್ತೆ ಅನ್ನೋದನ್ನು ತಾಯಾರ್ ಈ ಒಂದು ಪಾಶುರದಲ್ಲಿ ನಮಗೆ ಬಿಡಿಸಿ ಹೇಳ್ತಾ ಇದ್ದಾರೆ. ಇನ್ನೊಂದು ಥರ ಅರ್ಥ ಮಾಡ್ಕೊಬೇಕು ನೋಡಿ. ಆವಾಗ ಆಂಡಾಳ್ ತಾಯರ್ ಕೃಷ್ಣನ ಜೊತೆ ಮಾತಾಡ್ತಾ ಇದ್ರು, ಇಷ್ಟೆಲ್ಲ ಇತ್ತು. ಈಗ ನಾವೇನು ಮಾಡೋಣ? ನಾವು ಮನುಷ್ಯರು, ನಾವೇನು ಮಾಡೋಕ್ಕಾಗಲ್ವಲ್ಲ. ಕರೆಕ್ಟ್. ನಮ್ಮ ಈ ಒಂದು ಕಾಲದಲ್ಲಿ ಆಚಾರ್ಯರು ಯಾರಿರ್ತಾರೆ, ಈಗ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ನನಗೆ ಹತ್ತಿರ ಆಗಿರುವಂಥದ್ದು ಮೈಸೂರು ಪರಕಾಲ ಮಠ ಸ್ವಾಮಿಗಳ ಆಚಾರ್ಯರಲ್ಲಿದ್ದಾರೆ, ಇಲ್ಲ ಮಲ್ಲೇಶ್ವರಂ ಯತಿರಾಜ ಜೀಯರ್ ಸ್ವಾಮಿಗಳಿದ್ದಾರೆ. ಅವ್ರನ್ನ ನಾವು ಈ ಪಾಶುರಕ್ಕೆ ಹೋಲಿಸ್ಕೊಬೋದು. ಅವರ ದೃಷ್ಟಿ, ಒಂದು ಚಿಕ್ಕ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಕೂಡ ನಾವು ಮಾಡಿದ ಪಾಪಗಳನ್ನ ನಶಿಸಿ ಹೋಗುತ್ತೆ. ಯಾಕಂದರೆ ಇದನ್ನು ತುಂಬ ಪುರಾಣಗಳು ಹೇಳಿದ್ದಾರೆ. ಯಾವುದೇ ಒಂದು, ಇವಾಗ ನಮ್ಮ ಬ್ರಹ್ಮನಿಗೆ 8 ಕಣ್ಣು, ರುದ್ರನಿಗೆ 3 ಕಣ್ಣು, ವಿಷ್ಣುವಿಗೆ 1000 ಕಣ್ಣು ಅಂತ. ಇಷ್ಟದು ಏನು ಪವರ್ ಇದೆ, ಅದಷ್ಟು ಆಚಾರ್ಯನ ಒಂದು ದೃಷ್ಟಿಯಲ್ಲಿರುತ್ತಂತೆ ಈ ಕಲಿಯುಗದಲ್ಲಿ. ಸೊ ನಾವು ಈ ಒಂದು ಪಾಶುರಕ್ಕೆ ನಾವು ಹೋಗಿ ಯಾರನ್ನು ಶರಣಾಗತಿ ಆಗಬೇಕು ಅಂದರೆ, ನಮ್ಮ ಕಣ್ಮುಂದೆ ಇರುವಂತಹ ನಡೆದಾಡುವ ದೇವರು ಅಂತ ನಾವೇನು ಹೇಳ್ತೀವಿ, ಆಚಾರ್ಯರ ಹೋಗಿ ಶರಣಾಗತಿಯನ್ನು ಹೊಂದೋಣ. ಅವರ ದೃಷ್ಟಿ ಒಂದು ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಮಾಡಿದ ಪಾಪಗಳನ್ನೆಲ್ಲ ಕಳೆದೋಗುತ್ತೆ. ಇದನ್ನೇ ಆಂಡಾಳ್ ತಾಯರ್ ಹೇಳಿದ್ದಾರೆ. ಇದನ್ನು ನಾವು ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಶುರನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.